18 kg ಇರುವಂಥ ಗ್ರಿಲ್ನ ಯೂಸ್ ಮಾಡಿ ಗೇಟ್ನ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೇಫ್ಟಿ ಪರ್ಪಸ್ ಸೂಪರ್ ಆಗಿದೆ. ಆ್ಯಂಡ್ ನೀವು ನೋಡೋದಾದ್ರೆ ಪಾರ್ಕಿಂಗ್ ಸ್ಪೇಸ್ ಅಂತ ನೋಡಿದ್ರೆ ಸೊ ನಿಮ್ಮ ಹತ್ರ ಕಾರ್ ಇದ್ರೆ ಒಂದು ಇನೋವಾ ಕಾರ್ನ ನಿಲ್ಸ್ಕೋಬಹುದು. ಆ್ಯಂಡ್ ಬೈಕ್ಗಳು ಅಂತ ಬಂದರೆ ಒಂದು 4 ಬೈಕ್ ನಿಲ್ಸ್ಕೋಬಹುದು. ಸೊ 15,000 ವಾಟರ್ ಕೆಪಾಸಿಟಿ ಇರುವಂಥ ಸಂಪು ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಹಾಲ್ ಅಂತ ನೋಡೋದಾದ್ರೆ ಫಸ್ಟು ನೋಡೋದಾದ್ರೆ ನಿಮಗೆ 2 ವಿಂಡೋ ಬರುತ್ತೆ. ಅಂದರೆ ಗಾಳಿ ಬೆಳಕುಗೆ ತುಂಬಾ ಒಳ್ಳೆ ಏಳು ಮಾಡಿಸಿರೋ ಜಾಗದಲ್ಲಿರೋ. ಸೊ ಕಸ್ಟಮೈಸ್ ಮಾಡಿರೋದ್ರಿಂದ ಒಂದು ಪ್ರೀಮಿಯಂ ಲುಕ್ ಅನ್ಸುತ್ತೆ. ಒಳ್ಳೆ ಟಿವಿ ಹಾಕೊಂಡು ತುಂಬಾ ಯೂಸ್ ಮಾಡುವಂಥದ್ದು. ಸೋಫಾ ಗಿಫಾ ಟಿವಿ ಹಾಕೊಂಡು ಹಾಲು ಉಪಿಸ್ಬಿಟ್ಟು ಮನೆ ಸೆಟ್ಲು ನಿಂದೆ. ಸೊ ಇದಾಗ ನೋಡ್ತಾ ಇರ್ಬೋದು ಒಳ್ಳೆ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಮೇಲ್ ರೂಫ್ ವರ್ಕ್ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ನಿಮಗೆ ಗೋಲ್ಡ್ ಸ್ಟಿಕ್ಕಲ್ ಇದೆ. ಆ್ಯಂಡ್ ಇವರು ರೂಫಲ್ಲಿ ವುಡ್ ವರ್ಕ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಯಾವ ಥರ ಲೈಟಿಂಗ್ಸ್ ಇದೆ ಅಂತ. ಫಸ್ಟ್ ನೋಡೋದಾದ್ರೆ ಟೀಕ್ ವುಡ್ ಡೋರು. ಸೊ ಇದು ಪ್ರೀಮಿಯಂ ಆಗಿದೆ. ಓಮ್ ಅಂತ ಬೇರೆ ಹಾಕ್ಬಿಟ್ಟಿದ್ದಾರೆ. ಸೊ ಇದಕ್ಕೂ ಕೂಡ ಆಂಬಿಯನ್ಸ್ ಲೈಟ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಪ್ರೀಮಿಯಂ ಲುಕ್ಕಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಇದು ಕೂಡ ನಿಮಗೆ 15ಕ್ಕೆ 15 ಬರುವಂಥದ್ದು. ಸೊ ನೋಡ್ತಾ ಇರ್ಬೋದು ಫಾಲ್ ಸೀಲಿಂಗ್ ಎಲ್ಲ ನಿಮಗೆ ಒಳ್ಳೆ ಆಂಬಿಯನ್ಸ್ ಲೈಟ್ ಇರುವಂಥದ್ದು. ನೋಡಿ ನಾವು ಮಕ್ಕಳಾಗಿದೆ ಚೆನ್ನಾಗಿರ್ತಿತ್ತು. ಮಕ್ಕಳಿಗೆ ಒಳ್ಳೆ ಒಂದು ಪ್ರೀಮಿಯಂ ಲುಕ್ಕಲ್ಲಿರುವಂಥ ಸ್ಲೈಡಿಂಗ್ ಡೋರ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ರೂಮ್ ಥರನೇ ಇದೆ. ವಾಷಿಂಗ್ ಮಿಷಿನ್ ಮಾತ್ರ ಅಲ್ಲ, ಆ ಸೈಡಲ್ಲಿ ಇಟ್ಬಿಟ್ಟು ಮಳೆಗಿಲೆ ಬಂದರೆ ಇಲ್ಲ ಚಿಲ್ಲಾಗಿ ಏನಾದ್ರು ಮಾಡಬೇಕು ಯೂಸ್ ಮಾಡ್ಕೋಬೋದು. ಅಷ್ಟು ಸ್ಪೇಸ್ ಇದೆ ನೋಡಿ. ಸೊ ಗುರುಗಳೇ ಟ್ರೈಲರ್ ನೋಡೇ ಗೊತ್ತಾಗಿರುತ್ತೆ ಎಲ್ಲಿ ಬೈದಿವೆ ಅಂತ. ಸೊ ಬೆಂಗಳೂರಲ್ಲಿ ಯಾರಾದರೂ ಮನೆ ತಗೋಬೇಕು ಅಂತ ಏನಾದರೂ ಐಡಿಯಾ ಇದ್ದು ಅಥವಾ ಫ್ಯೂಚರಲ್ಲಿ ತಗೋಬೇಕು ಅಂತ ಅಂದ್ಕೊಂಡ್ರು ವಿಡಿಯೋ ನೋಡಿ ತುಂಬಾ ಯೂಸ್ ಆಗುತ್ತೆ. ಆ್ಯಂಡ್ ತಗೋಬೇಕು ಅನ್ನೋರಿಗೆ ಈ ವಿಡಿಯೋ ಶೇರ್ ಮಾಡಿ ಇನ್ನೂ ಯೂಸ್ ಆಗುತ್ತೆ. ನೀವು ತಗೋತೀರಾ ಒಂದ್ಸಲ ವಿಸಿಟ್ ಮಾಡಿ. ಸೊ ಇದು ನಿಯರ್ ಏನೆಲ್ಲ ಬರುತ್ತೆ ಅಂತ ಹೇಳೋಕೆ ಮೊದಲೇ ನಿಮ್ಮ ಹತ್ರ 30 ಲಕ್ಷ ಪ್ರೆಸೆಂಟ್ ಇದ್ದರೆ ಸಾಕು ಈ ಮನೆ ತಗೋಬೋದು. ಇನ್ನು ಮಿಕ್ಕು ಲೋನ್ ಮಾಡಿಸ್ಕೋಬೋದು. ಸೊ ಫುಲ್ ಅಮೌಂಟ್ ಎಷ್ಟು ಅಂತ ಗೊತ್ತಾಗಬೇಕು ಅಂದರೆ ವಿಡಿಯೋ ಕೊನೆ ತನಕ ನೋಡಿ. ಆ್ಯಂಡ್ ಈ ಮನೆ ಇಂಟೀರಿಯರ್ ಆಗಿರ್ಬೋದು, ಮನೆ ಯಾವ ಥರ ಕಟ್ಟಿದ್ದಾರೆ, ಡಿಸೈನಿಂಗ್ ಆಗಿರ್ಬೋದು ಎಲ್ಲ ನೋಡಿ. ಆ್ಯಂಡ್ ನಿಮ್ಗೆ ಏನಿಸ್ತು ಕಮೆಂಟ್ಸಲ್ಲಿ ತಿಳಿಸಿ. ವಿಡಿಯೋ ಎಂಡಲ್ಲಿ ಫುಲ್ ಪ್ರೈಸ್ ಹೇಳ್ತೀನಿ. ಒಂದ್ಸಲ ವಿಸಿಟ್ ಮಾಡಿ. ಅದರಲ್ಲೂ ಕೂಡ ನೆಗೆಷಬಲ್ ಅಂತ ಹೇಳಿದ್ದಾರೆ. ಸೊ ಎಷ್ಟಿರ್ಬೋದು ಅಂತ ಅಲ್ಲೇ ಡೌಟ್ ಮಾಡಿರುತ್ತಲ್ಲ. ಸೊ ವಿಡಿಯೋ ನೋಡಿ, ಆಮೇಲೆ ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಸೊ ಇದಾದ್ಮೇಲೆ ನಿಯರ್ ಏನಾರ ಇರುತ್ತೆ ಫಸ್ಟ್ ಹೇಳ್ಬಿಡ್ತೀನಿ. ಆಮೇಲೆ ಇಂಟೀರಿಯರ್ ಫೀಚರ್ ಆಗಿರ್ಬೋದು ಆ್ಯಂಡ್ ಇಂಟೀರಿಯರ್ ಡಿಸೈನಿಂಗ್ ಆಗಿರ್ಬೋದು. ಸೊ ಈ ಮನೆ ಯೂಸ್ ಮಾಡಿರುವಂಥ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು ಇದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ತಗೋಣ. ನ್ಯೂ ಬಾಲ್ಬಿನ್ ಸ್ಕೂಲ್ ನಿಯರ್ 500 ಮೀಟರ್ಸ್ ಇರುವಂಥದ್ದು. ಅದಾದಮೇಲೆ ಬಿರ್ಲಾ ಓಪನ್ ಮೈಂಡ್ ಸ್ಕೂಲ್ ಆ್ಯಂಡ್ 500 ಮೀಟರ್ಸ್ ಇರುವಂಥದ್ದು. ಡೈಮಂಡ್ ಕಾಲೇಜ್ ನಿಯರ್ 500 ಮೀಟರ್ಸ್ ಇರುವಂಥದ್ದು. ಆ್ಯಂಡ್ ಅದಾದಮೇಲೆ ನಿಮಗೆ ಈಸ್ಟ್ ಪಾಯಿಂಟ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ 3 ಕಿಲೋಮೀಟರ್ ಇರುವಂಥದ್ದು. KRಪುರಂ ಮೆಟ್ರೋ ಸ್ಟೇಷನ್ನು 6 ಕಿಲೋಮೀಟರ್ ಇದೆ. ಸೊ ಮೆಟ್ರೋ ಸ್ಟೇಷನ್ ನಿಯರ್ ನಿಮಗೆ ರೈಲ್ವೆ ಸ್ಟೇಷನ್ ಕೂಡ ಸಿಕ್ಬಿಡುತ್ತೆ. ಓಲ್ಡ್ ಮಡ್ರಾಸ್ ಹೈವೇ ಬಂದ್ಬಿಟ್ಟು 4 ಕಿಲೋಮೀಟರ್ ಇರುವಂಥ ಅಷ್ಟೇ. ಜಸ್ಟ್ ನಿಮಗೆ ನಿಯರ್ ಟೆಕ್ನೋ ಸ್ಕೂಲ್ ಇದೆ 300 ಮೀಟರ್ಸಲ್ಲಿ. ಏರ್ಪೋರ್ಟ್ ಬಂದು ನಿಮಗೆ ಜಸ್ಟ್ 20 ಕಿಲೋಮೀಟರಲ್ಲಿ ಆ್ಯಂಡ್ ಏರ್ಪೋರ್ಟ್ ಸಿಗುವಂಥದ್ದು. ಅದಾದ್ಮೇಲೆ ನಿಮಗೆ ಮಾಲ್ ಅಂತ ಬರೋದಾದರೆ ಓರಿಯನ್ ಮಾಲು 8 ಕಿಲೋಮೀಟರ್ ಅಷ್ಟೇ ಇರುವಂಥದ್ದು. ಡಿ ಮಾರ್ಟು ಕೂಡ ನಿಯರ್ 5 ಕಿಲೋಮೀಟರ್ ಇರುವಂಥದ್ದು ಗುರುಗಳೇ. ಇದು ಬಂದು ಕಾರ್ನರ್ ಮನೆ ಆಗಿರುತ್ತೆ. ಅದಾದಮೇಲೆ ಸೌತ್ ಸ್ಪೇಸಲ್ಲಿ ಗೇಟ್ ಸಿಗುವಂಥದ್ದು. ಮೇನ್ ಡೋರ್ ಅಂತ ಬರೋದಾದರೆ ಈ ಸ್ಪೇಸ್ ಬರುವಂಥದ್ದು. ಆ್ಯಂಡ್ ಇವಾಗ ಇಂಟೀರಿಯರಲ್ಲಿ ಯೂಸ್ ಮಾಡಿರುವಂಥ ಎಕ್ವಿಪ್ಮೆಂಟ್ಸು ಆ್ಯಂಡ್ ಇಂಟೀರಿಯರ್ ಡಿಸೈನಿಂಗು ಸೊ ಯಾವ ಥರ ಇದೆ ತೋರಿಸ್ತೀನಿ ಬನ್ನಿ. 18 kg ಇರುವಂಥ ಗ್ರಿಲ್ನ ಯೂಸ್ ಮಾಡಿ ಗೇಟ್ನ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೇಫ್ಟಿ ಪರ್ಪಸ್ ಸೂಪರ್ ಆಗಿದೆ. ಆ್ಯಂಡ್ ನೀವು ನೋಡೋದಾದ್ರೆ ಪಾರ್ಕಿಂಗ್ ಸ್ಪೇಸ್ ಅಂತ ನೋಡಿದ್ರೆ ಸರ್ ಇವಾಗ ಪಾರ್ಕಿಂಗ್ ಸ್ಪೇಸು ಎಷ್ಟಿದೆ ಸರ್? ಪಾರ್ಕಿಂಗ್ ಬಂದು ಇದು 30 ಬರುತ್ತೆ. ಓಕೆ 30 15 ಬರುತ್ತೆ. 15 ಓಕೆ 13-15 ಬರುವಂಥದ್ದು. ಸೊ ನಿಮ್ಮ ಹತ್ರ ಕಾರ್ ಇದ್ರೆ ಒಂದು ಇನೋವಾ ಕಾರ್ನ ನಿಲ್ಸ್ಕೋಬೋದು. ಆ್ಯಂಡ್ ಬೈಕ್ಗಳು ಅಂತ ಬಂದರೆ ಒಂದು 4 ಬೈಕ್ ನಿಲ್ಸ್ಕೋಬೋದು. ಇಲ್ಲ ಗುರು 2 ಕಾರ್ ಇದೆ ಅಂತಂದರೆ ಸ್ವಿಫ್ಟ್ ರೇಂಜಲ್ಲಿ ಇರುವಂಥದ್ದನ್ನ 2 ಕಾರ್ನ ನಿಲ್ಸ್ಕೋಬೋದು. ಒಂದು ವೆಹಿಕಲ್ನ ನಿಲ್ಸ್ಕೋಬೋದು. ಆ್ಯಂಡ್ ಇಲ್ಲಿ ನೋಡೋದಾದ್ರೆ ನಿಮಗೆ ಇದು ಸೊ ನಿಮ್ಗೆ ನೋಡೋದಾದ್ರೆ ಅಲ್ಲಿ UPSಗೆ ಆ್ಯಂಡ್ ಪ್ಲಗ್ ಪಾಯಿಂಟ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಮೇನ್ ಪವರ್ ಪಾಯಿಂಟ್ ನೋಡ್ತಾ ಇರ್ಬೋದು. ಇದು ಒಳ್ಳೆ ಸೇಫ್ಟಿ ಪರ್ಪಸ್ ಬಾಕ್ಸ್ ಇದೆ ಅಂತ ಕೂಡ ಹೇಳ್ಬೋದು. ಸೊ ಅದಾದ್ಮೇಲೆ ನಿಮಗೆ ಇನ್ನೊಂದು ಮೇಜರ್ ಆಗಿ ಬರೋದಾದ್ರೆ ಈ ಮನೆಗೆ ವಾಟರ್ ಕೆಪಾಸಿಟಿ ಎಷ್ಟಿರುತ್ತೆ ಅಂತ ತುಂಬಾ ಜನ ಕೇಳ್ತಾನೆ ಹೇಳ್ತೀರಾ. ಬಟ್ ಇಲ್ಲಿ ನಿಮಗೆ ಇಂಡಿವಿಜುವಲ್ ಬೋರ್ವೆಲ್ ಇರೋದ್ರಿಂದ ಒಳ್ಳೆ ನಿಮಗೆ ನೀರ್ ಕೆಪಾಸಿಟಿ ಇದೆ. ಅಂದ್ರೆ ಟ್ಯಾಂಕ್ ಕೆಪಾಸಿಟಿ ಬಂದು ಸೊ 15,000 ವಾಟರ್ ಕೆಪಾಸಿಟಿ ಇರುವಂತ ಸಂಪು ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಅಂಡ್ ನಿಮಗೆ ಗ್ರಿಲ್ ನೋಡ್ತಾ ಇರ್ಬೋದು. ಸೇಫ್ಟಿ ಪರ್ಪಸ್ ಅವಾಗಲೇ ಹೇಳ್ದಂಗೆ ಪೂರ್ತಿ ನಿಮಗೆ ಸೇಫ್ಟಿ ಪರ್ಪಸ್ ಒಳ್ಳೆ ಗ್ರಿಲ್ ಇದೆ. ಸೊ ಇದಾದ್ಮೇಲೆ ನಿಮಗೆ ಇಂಟೀರಿಯರ್ ಅಂದ್ರೆ ಮನೆ ಒಳಗಿರುವಂತ ಡಿಸೈನ್ಗಳು ಯೂಸ್ ಮಾಡಿರುವಂತ ಎಕ್ವಿಪ್ಮೆಂಟ್ಸ್ ಬಗ್ಗೆ ತಿಳ್ಕೊಳ್ಳೇಬೇಕು. ಸೊ ಇದು ಯೂಸ್ ಮಾಡಿರುವಂತದ್ದು ಬಂದು ಅಂದ್ರೆ ಪಾಲಿಸ್ ಆಗಿಲ್ಲ. ಸೊ ಪಾಲಿಸ್ ಮಾಡ್ಕೊಡ್ತಾರೆ. ಸೊ ನೋಡ್ತಾರೆ ಟೀಕ್ ವುಡ್ ಅಲ್ಲಿ ಮಾಡಿರುವಂಥ ಡೋರ್ ಕೂಡ ಇದೆ. ಸೊ ನಿಮಗೆ ಕಸ್ಟಮೈಸ್ ಮಾಡಿರೋದು ಸರ್ ಇದು ಒಳ್ಳೆ ಲುಕ್ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಪ್ರೀಮಿಯಂ ಲುಕ್ಕಲ್ಲೂ ಕಾಣಿಸುತ್ತೆ. ಪಾಲಿಸಿಂಗ್ ಮಾಡಿದ್ರೆ ಪಳ ಅನ್ನುತ್ತೆ. ಬಟ್ ಇನ್ನೂ ಪಾಲಿಸ್ ಆಗಿಲ್ಲ. ಸೊ ಹಾಲ್ ಅಂತ ನೋಡೋದಾದರೆ ಫಸ್ಟು ನೋಡೋದಾದ್ರೆ ನಿಮಗೆ 2 ವಿಂಡೋ ಬರುತ್ತೆ. ಅಂದರೆ ಗಾಳಿ ಬೆಳಕುಗೆ ತುಂಬಾ ಒಳ್ಳೆ ಏಳು ಮಾಡಿಸಿರೋ ಜಾಗದಲ್ಲಿರೋ ಇರುವಂಥ ಪ್ಲೇಸಸ್ ಇದು. ಸೊ ಅದಾದಮೇಲೆ ನಿಮಗೆ ರೂಪ್ ಅಂತ ಬಂದರೆ ನೋಡ್ತಾ ಇರ್ಬೋದು. ಸೊ ಮೇಲ್ ಯೂಸ್ ಮಾಡಿರೋದು ನೋಡ್ತಾ ಇರ್ಬೋದು. ಫಾಲ್ ಸೀಲಿಂಗು ಸೊ ನಿಮಗೆ ಕಸ್ಟಮೈಸ್ ಲೈಟು ಕೂಡ ಬರುತ್ತೆ. ಬ್ಲೂ ಇದೆ ಫಾಲ್ ಸೀಲಿಂಗ್ ಅಲ್ಲಿ ನೋಡ್ತಾ ಇರ್ಬೋದು. ಆ್ಯಂಡ್ ಆಂಬಿಯನ್ಸ್ ಲೈಟು ಕೂಡ ಇನ್ಸ್ಟಾಲ್ ಮಾಡಿದ್ದಾರೆ. ಒಳ್ಳೆ ಲೈಟ್ ಕೂಡ ಇದೆ. ಆಂಬಿಯನ್ಸ್ ಲೈಟ್ ಇರೋದ್ರಿಂದ ನಿಮಗೆ ಮಲ್ಟಿ ಕಲರ್ ಬರುವಂಥದ್ದು. ಅದಾದ್ಮೇಲೆ ನಿಮಗೆ ಆ್ಯಂಡ್ ಸೊ TV ಕ್ಯಾಬಿನೆಟ್ ನೋಡ್ತಾ ಇರ್ಬೋದು. ಒಳ್ಳೆ ಪ್ರೀಮಿಯಂ ಲುಕ್ಕಲ್ಲಿ ಇದೆ ಅಂತಲೇ ಹೇಳ್ಬೋದು. ಸೊ ಕಸ್ಟಮೈಸ್ ಮಾಡಿರೋದ್ರಿಂದ ಒಂದು ಪ್ರೀಮಿಯಂ ಲುಕ್ ಅನ್ಸುತ್ತೆ. ಒಳ್ಳೆ TV ಹಾಕೊಂಡು ತುಂಬಾ ಯೂಸ್ ಮಾಡುವಂಥದ್ದು. ಅದಾದ್ಮೇಲೆ ಇದು 2 BHK ಆಗಿರೋದ್ರಿಂದ ನಿಮಗೆ ಒಂದು ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ, ಒಂದು ನಾರ್ಮಲ್ ಬೆಡ್ರೂಮ್ ಸಿಗುತ್ತೆ. ಫಸ್ಟ್ ಕಿಚನ್ಗೆ ಹೋಗೋಣ. ಬೆಡ್ರೂಮ್ ಆಮೇಲೆ ತೋರಿಸ್ತೀನಿ. ಸೊ ಕಿಚನ್ ತುಂಬ ಜನ ಲೇಡೀಸ್ಗಳಿಗೆ ತುಂಬಾ ಇಷ್ಟ ಆಗುವಂಥ ಪ್ಲೇಸಸ್ ಅಂತ ಬಂದರೆ ರೂಮ್ ಅಲ್ಲ, ಫಸ್ಟು ಮನೇಲಿ ಕಿಚನು. ಸೊ ಕಿಚನ್ ಆದಮೇಲೆ ದೇವ್ರ ಮನೆ ಅಂತ ಹೇಳ್ತಾರೆ. ಸೊ ಕಿಚನ್ ನೋಡೋದಾದ್ರೆ ಅಂದರೆ ಕ್ಲೀನ್ ಮಾಡ್ತಾರೆ. ಸೊ ಇವಾಗ ರೆಡಿ ಆಗಿರೋದ್ರಿಂದ ಮನೆ. ಸೊ ನೀವು ಜಸ್ಟ್ ಕ್ಲೀನ್ ಮಾಡೋದು ಅಷ್ಟೇ ಕೆಲಸ, ಬೇರೆ ಏನಿಲ್ಲ. ನೀವು ಜಸ್ಟ್ ಬರಬೇಕು, ಸೋಫಾ ಗಿಫಾ TV ಹಾಕೊಂಡು ಹಾಲು ಉಪಿಸ್ಬಿಟ್ಟು ಮನೆ ಸೆಟ್ಲು ನಿಮ್ಮದೇ. ಸೊ ಆರಾಮಾಗಿ ನೋಡ್ಬೋದು. ಆ್ಯಂಡ್ ಬಾಕ್ಸ್ ಇದೆ. ಸೊ ಪ್ಲೇಟ್ಸು ಗ್ಲಾಸ್ ಇಡ್ಕೋಕೆಲ್ಲ ನೋಡಿ ಎಲ್ಲ ಥರ
ಈಗ ಅಫಿಷಿಯಲ್ ಆಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಜಸ್ಟ್ ಕಿಚನ್ ಮಾಡಿ ಬಿಟ್ಬಿಡ್ಲಿಲ್ಲ. ಸೊ ನಿಮ್ಗೆ ಏನೇನು ಯೂಸ್ ಮಾಡ್ಕೋಬೇಕು, ಪಾತ್ರೆ ಸಾಮಾನುಗಳೆಲ್ಲ ವಾಟರ್ದು ಸೊ ಅದೆಲ್ಲ ಇಟ್ಕೊಂಡಿರ್ಬೋದು. ಸಂಪು ನೋಡಿ, ಅಲ್ಲಿ ಸಂಪಿದೆ ಆ್ಯಂಡ್ ಸಂಪಿಲ್ಲ ಅನ್ಕೋಬೇಡಿ. ಸಿಂಕ್ ನೋಡ್ಕೊಂಬಿಡಿ. ಆ್ಯಕ್ಚುಲಿ ನಾನು ಲೇಡೀಸ್ ಅಲ್ಲ, ಇದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ. ಆ್ಯಂಡ್ ಏನಂದಲ್ಲ ಅನ್ನೋದು ಸಿಂಕ್, ಪಾತ್ರೆ ಗಿತ್ರ ತೊಳಿಕೆ. ನನಗೆಲ್ಲ ತೊಳೆದ ಅಭ್ಯಾಸ ಇಲ್ಲ, ಹಂಗಾಗಿ ಅದ್ರ ಹೆಸರು ಗೊತ್ತಿಲ್ಲ ಅಷ್ಟೇ. ಸೊ ನೋಡ್ತಾ ಇರ್ಬೋದು. ಆ್ಯಂಡ್ ಕಬೋರ್ಡ್ಸ್ಗಳೆಲ್ಲ ಇದೆ ಮೇಲೆ. ಅಂದರೆ ಇನ್ ಕೇಸ್ ನೀವೇನಾದರೂ ಖಾರದ ಪುಡಿ, ತರಕಾರಿ ಇಡೋಕ್ಕಾಗಲ್ಲ, ಖಾರದ ಪುಡಿಗಳು ಅದೇನೇನೋ ಇರ್ತಾವಲ್ಲ, ಸಣ್ಣ ಪುಟ್ಟ ಅಡುಗೆ ಮಾಡೋ ಐಟಮ್ಗಳು, ಥಿಂಗ್ಸ್ ಅದು ಇಡ್ಬೋದು. ಸೊ ಮೇಲೂ ಕೂಡ ವೇಸ್ಟೇಜ್ಗಳು ಏನು ಯೂಸ್ ಮಾಡಲ್ಲ ಅಂದರೆ ಮೇಲೆ ಹಾಕ್ಬಿಡಿ. ಸೊ ನೋಡ್ತಾ ಇರ್ಬೋದು ಎಲ್ಲ ಕಡೆ ಇದೆ. ಇನ್ ಕೇಸ್ ಏನಾದರೂ ಮಿಕ್ಸಿ ಹಾಕ್ಸ್ಕೊಂಡ್ರೆ ಪ್ಲಗ್ ಪಾಯಿಂಟ್ ಕೊಟ್ಟಿದ್ದಾರೆ. ಅದು ಕೆಲವು ಕಡೆ ಕಿಚನಲ್ಲಿ ಒಂದೊಂದು ಪ್ಲಗ್ ಪಾಯಿಂಟ್ ಕೊಟ್ಟರೆ, ಇವ್ರು ನೋಡಿ ಮೂರು ಕೊಟ್ಟಿದ್ದಾರೆ. ಒಂದು ಕಡೆ ಬಂದು ಫ್ರಿಜ್ನೇನ ಇನ್ಸ್ಟಾಲ್ ಮಾಡ್ಕೋತೀರ ಅಂದರೆ ಸೊ ಮಿಕ್ಸಿ ಕೂಡ ಇನ್ಸ್ಟಾಲ್ ಮಾಡ್ಕೋಬೋದು. ಓಕೆ, ಓವನು ಅದು ಯೂಸ್ ಮಾಡ್ಕೋಬೋದು. ಸೊ ಕಿಚನಲ್ಲಿ ನೋಡೋದಾದ್ರೆ ಆ್ಯಂಡ್ ಇಲ್ಲಿ ನಿಮಗೆ 2 ವಾಲ್ ಬಂದಿರುತ್ತೆ. ಏನು ಕೇಸರಿ ಇದು ಬಂದಿರೋದು? ದೇವರ ಮನೆ ಬರುತ್ತೆ ಅಲ್ಲಿ ಒಂದು. ಓಕೆ, ಸೊ ಅಂದರೆ ಇವಾಗ ನೀವು ವಾಸ್ತು ಪ್ರಕಾರ ನೋಡೋದಾದ್ರೆ ತುಂಬ ಜನ ಅಲ್ಲ, ನಾವು ಕೂಡ ವಾಸ್ತು ಪ್ರಕಾರನೇ ನೋಡೋದು. ಕಿಚನ್ ಇದೇ ಮೂಲೆಯಲ್ಲಿ ಬರಬೇಕು, ಅಗ್ನಿ ಮೂಲೆ, ವಾಯು ಮೂಲೆ ಏನೋ ಇರುತ್ತೆ. ಬಟ್ ಇಲ್ಲಿ ನೋಡೋದಾದ್ರೆ ನಿಮಗೆ ಸೊ 2 ಬರಬಾರ್ದು ಅಂತ. ಈ ಕಡೆ ದೇವ್ರ ಮನೆ ಇದೆ, ಈ ಕಡೆ ಅಟ್ಯಾಚ್ ಬಾತ್ರೂಮ್ ಇದೆ. ಅಂದರೆ ಇದು ಮಾಸ್ಟರ್ ಬೆಡ್ರೂಮ್ ಇರುವಂಥದ್ದು ಹಿಂದ್ಗಡೆ. ಸೊ ಹಾಗಾಗಿ ಇಲ್ಲಿ ನಿಮಗೆ ಗ್ಯಾಪ್ ಕೊಟ್ಟಿದ್ರೆ ಇದನ್ನ ಫಿಲ್ ಮಾಡ್ಕೊಡ್ತೀರಲ್ಲ? ಓಕೆ, ಫಿಲ್ ಮಾಡ್ಕೊಡ್ತಾರೆ. ಯಾಕಂದ್ರೆ ವಾಸ್ತು ಪ್ರಕಾರ ಜೈಂಟ್ ಆಗಬಾರ್ದಂತೆ, 2 ಇದು ಬರಬೇಕು ಅಂತ. ಏನಂದ್ರೆ 2 ಸರ್ ಅದು ಸ್ಪೇಸ್, ಅದು ಡಬಲ್ ಬಾಲ್ ಬರುತ್ತೆ, ಬಾಲ್ ಡಬಲ್ ಬರುತ್ತೆ. ಓಕೆ, ಸೊ ಆ ಥರ ಅಂತ ವಾಸ್ತು ಪ್ರಕಾರ ಮಾಡಿದ್ದಾರೆ. ಬನ್ನಿ ಇವಾಗ ದೇವ್ರ ಮನೆ ನೋಡೋಣ. ಆ್ಯಂಡ್ ಫಸ್ಟ್ ನೋಡೋದಾದ್ರೆ ಓಕೆ, ಇದು ದೇವ್ರ ಮನೆ ಆಗಿರುತ್ತೆ. ಒಳ್ಳೆ ಸ್ಪೇಸ್ ಇದೆ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಒಂದು ಇಬ್ಬರು ಕೂತ್ಕೊಂಡು ಆರಾಮಾಗಿ ಪೂಜೆ ಮಾಡ್ಬೋದು, ಆ ಥರ ಸ್ಪೇಸ್ ಇದೆ. ಸೊ ಇದಾಗ ನೋಡ್ತಾ ಇರ್ಬೋದು, ಒಳ್ಳೆ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಮೇಲ್ ರೂಫ್ ಅಷ್ಟು ಸೂಪರ್ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ನಿಮಗೆ ಗೋಲ್ಡ್ ಸ್ಟಿಕ್ಕಲ್ಲಿ ಇದೆ. ಆ್ಯಂಡ್ ನೋಡ್ತಾ ಇರ್ಬೋದು, ಒಳ್ಳೆ ಒಂದು ಪ್ರೀಮಿಯಂ ಲುಕ್ಕಲ್ಲಿ ಕಾಣುವಂಥದ್ದು ದೇವ್ರ ಮನೆ ಆಗಿರುತ್ತೆ. ಒಳ್ಳೆ ಸ್ಪೇಸ್ ಇದೆ, ಇಬ್ಬರು ಕೂತ್ಕೊಂಡು ಆರಾಮಾಗಿ ಪೂಜೆ ಮಾಡ್ಬೋದು. ಆ್ಯಂಡ್ ಅದಾದಮೇಲೆ ಮಾಸ್ಟರ್ ಬೆಡ್ರೂಮ್ ಬಂದ್ಬೋಣ. ಸೊ ಮಾಸ್ಟರ್ ಬೆಡ್ರೂಮ್ ನೋಡೋದಾದ್ರೆ ಸೊ ಇಲ್ಲೂ ನೋಡ್ತಾ ಇರ್ಬೋದು ಫಾಲ್ ಸೀಲಿಂಗು. ಇದರಲ್ಲೂ ಕೂಡ ನಿಮಗೆ ಆಂಬಿಯನ್ಸ್ ಲೈಟ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಅದಾದಮೇಲೆ ನಿಮಗೆ ಡೋರ್ಗಳು ನೋಡ್ತಾ ಇರ್ಬೋದು, ಸ್ಲೈಡಿಂಗ್ ಡೋರ್ಗಳು ಕೂಡ ಇದೆ, ಕಬೋರ್ಡ್ಸು. ಆ್ಯಂಡ್ ನೀವೇನೋ ನಿಮ್ಮ ಐಟಮ್ಸ್ಗಳು, ಬಟ್ಟೆಗಳು ಎಲ್ಲ ಇಟ್ಕೋಬೋದು. ಆ್ಯಂಡ್ ಇಲ್ಲಿ ನೋಡೋದಾದ್ರೆ ಲೇಡೀಸ್ಗೆ ತುಂಬಾ ಇಷ್ಟವಾಗಿರುವಂಥ ಸೊ ಮಿರರ್, ನಮಗೂ ಇಷ್ಟನೇ, ಬಟ್ ಜಾಸ್ತಿ ನಾವು ಯೂಸ್ ಮಾಡಲ್ಲ ಅಷ್ಟೇ. ಸೊ ಕಬೋರ್ಡ್ ನೋಡ್ತಾ ಇರ್ಬೋದು. ಓಕೆ, ಸೊ ನೀವೇನಾದರೂ ಮನೆಯಲ್ಲಿ ಜಾಸ್ತಿ ಯೂಸ್ ಮಾಡ್ತಿರೋ ಐಟಮ್ಗಳಿದ್ರೆ ಮೇಲೆ ಯೂಸ್ ಮಾಡ್ಕೊಂಡು ಕಬೋರ್ಡ್ಗಳು ಕೊಟ್ಟಿದ್ದಾರೆ. ಅದಾದಮೇಲೆ ಅಟ್ಯಾಚ್ ಬಾತ್ರೂಮು. ಸೊ ಮಾಸ್ಟರ್ ಬೆಡ್ರೂಮ್ ಹೇಳೋ ರೀಸನೇ ಇದಕ್ಕೆ. ಸೊ ನೋಡ್ತಾ ಇರ್ಬೋದು, ಇದು ಕೂಡ ಒಳ್ಳೆ ಸ್ಪೇಸ್ ಇದೆ. ಸೊ ಇನ್ನೊಂದು ಜನರಲ್ ರೂಮ್ ನೋಡೋದಾದ್ರೆ ಟೀ ಕುಡ್ ಯೂಸ್ ಮಾಡಿದ್ದಾರೆ. ಅದಾದ್ಮೇಲೆ ನೋಡೋದಾದ್ರೆ ನಿಮಗೆ ಸ್ವಿಚಸ್ ಅಂತ ಬಂದರೆ ಪ್ರೀಮಿಯಮ್ ಆಗಿ ಯೂಸ್ ಮಾಡಿದ್ದಾರೆ. ಇವಾಗ ಏನಾಗುತ್ತೆ, ಕೆಲವು ಟೈಮಲ್ಲಿ ನಾವು ಚಾರ್ಜರ್ ಇಡ್ತಿದ್ದೀವಿ ಅಂತಂದರೆ ಓಲ್ಡ್ ಮನೆಗೆ ಇಲ್ಲಿ ಪ್ಲಗ್ಗಳು ತಡ್ಕೊಳ್ಳೋಗ್ತಾ ಇರುತ್ತೆ, ನೋಡಿರ್ತಾರೆ, ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಬಂದಿರೋರಿಗೆ. ಬಟ್ ಇದು ಇವಾಗ ಬಂದಿರೋ ಅಪ್ಡೇಟಿಂಗು ಜಸ್ಟ್ ನೋಡಿ ಹಿಂಗೆ ಅಷ್ಟೇ. ಅಂದರೆ ನಿಮಗೆ ಫುಲ್ಲು ಒಂದೇ ಕ್ಲೀನ್ ಬರುತ್ತೆ. ಚಾರ್ಜಿಂಗ್ ಅಂದರೆ ನ್ಯೂ ಪಾಯಿಂಟ್ ಅಂತ ಹೇಳ್ಬೋದು. ಅಪ್ಡೇಟ್ ಆಗಿದೆ ಅಲ್ವಾ, ಎಲ್ಲ ಜನರೇಷನ್ ಅಪ್ಡೇಟ್ ಆದಂಗೆ. ಆನ್ ಮಾಡೋಣ. ಇದು ಕೂಡ ಸೀಲಿಂಗ್ ವಾಲ್ ಸೀಲಿಂಗ್ ನೋಡ್ತಾ ಇರ್ಬೋದು. ಇದು ಆಂಬಿಯನ್ಸ್ ಲೈಟ್ ಇನ್ಸ್ಟಾಲ್ ಮಾಡಿದ್ದಾರೆ. ಆ್ಯಂಡ್ ಇದಕ್ಕೂ ಕೂಡ ಒಂದು ವಿಂಡೋ ಸಿಗುತ್ತೆ, ಒಳ್ಳೆ ಗಾಳಿ ಬರಬೇಕು, ಒಳ್ಳೆ ಬೆಳಕು ಬರಬೇಕು ಅಂತ. ಆ್ಯಂಡ್ ಇದಕ್ಕೂ ಸ್ಲೈಡಿಂಗ್ ಡೋರ್ ಕೂಡ ಇರುವಂಥದ್ದು. ಅದಾದ್ಮೇಲೆ ನಿಮಗೆ ಕಬೋರ್ಡ್ಗಳು ಕೂಡ ಕೊಟ್ಟಿದ್ದಾರೆ ಒಳಗೆ. ನಿಮ್ಮ ಥೀಮ್ಸ್ ಏನೋ ಇಡ್ತೀರಾ ಅಂತಂದರೆ ಇಡ್ಬೋದು. ಆ್ಯಂಡ್ ನೀವು ಆಲ್ಮೋಸ್ಟು ಇದು ಬಂದು 10ಕ್ಕೆ 15 ಬರುವಂಥದ್ದು. ಮಾಸ್ಟರ್ ಬೆಡ್ರೂಮ್ ನೋಡೋದಾದ್ರೆ 15ಕ್ಕೆ 15 ಬರುವಂಥದ್ದು. ಸೊ ಮಾಸ್ಟರ್ ಬೆಡ್ರೂಮ್ ಆಯಿತು. ಈಗ ಗೆಸ್ಟ್ ಬಾತ್ರೂಮ್ ಅಂತ ಹೇಳ್ಬೋದು. ಇನ್ ಕೇಸ್ ಯಾರಾದರೂ ಬಂದಿದ್ದಾರೆ ಗೆಸ್ಟ್ ಅಂತಂದರೆ ಅದು ಯೂಸ್ ಮಾಡ್ಕೋಬೋದು. ಇದು ಕೂಡ ಒಳ್ಳೆ ಸ್ಪೇಸ್ ಇದೆ. ಓಕೆ, ಇಲ್ಲಿ 4 8ಕ್ಕೆ ಬರುವಂಥದ್ದು. ಸೊ ಗ್ರೌಂಡ್ ಫ್ಲೋರಲ್ಲಿ ನೋಡಿದ್ರಿ. ಇವಾಗ ಫಸ್ಟ್ ಫ್ಲೋರ್ ನೋಡೋಣ ಯಾವ ಥರ ಇದೆ, ಯಾವ ಥರ ಇಂಟೀರಿಯರ್ ಡಿಸೈನಿಂಗ್ ಇದೆ, ಏನೇನು ಯೂಸ್ ಮಾಡಿದ್ದಾರೆ ಬನ್ನಿ. ಗುರು ರೂಫಲ್ಲಿ ವುಡ್ ವರ್ಕ್ ಮಾಡಿದ್ದಾರೆ, ನೋಡ್ತಾ ಇರ್ಬೋದು ಯಾವ ಥರ ಲೈಟಿಂಗ್ಸ್ ಇದೆ ಅಂತ. ಆ್ಯಂಡ್ ನೀವು ಎಂಟ್ರಿ ಆದಷ್ಟು ಮೇಲೆ ನಾನು ನೋಡೇ ಇರಲಿಲ್ಲ ಹಂಗಾಗಿ. ಆ್ಯಂಡ್ ಇಲ್ಲೂ ಕೂಡ ಒಳ್ಳೆ ಗ್ರಿಲ್ನ ಯೂಸ್ ಮಾಡಿದ್ದಾರೆ ಅಂತ ಕೂಡ ಹೇಳ್ಬೋದು. ಆ್ಯಂಡ್ ಫಸ್ಟ್ ಫ್ಲೋರ್ಗೆ ಹೋಗೋಣ ಬನ್ನಿ. ಸೊ ಸೇಫ್ಟಿ ಪರ್ಪಸ್ ನೋಡಿ ಗುರುಗಳೇ, ಆಲ್ಮೋಸ್ಟ್ ನೋಡ್ತಾ ಇರ್ಬೋದು ಒಳ್ಳೆ ಗ್ರಿಲ್ ಯೂಸ್ ಮಾಡಿದ್ದಾರೆ. ಅವಾಗಲೇ ಹೇಳೋದ್ನಲ್ಲ ಹಾಗೆ. ಗ್ರೌಂಡ್ ಫ್ಲೋರ್ ನೋಡಿದ್ರಿ. ಈಗ ಫಸ್ಟ್ ಫ್ಲೋರಲ್ಲಿ ಸೊ ಒಳ್ಳೆ ಗ್ರಿಲ್ಲು, ಸೇಫ್ಟಿ ಪರ್ಪಸ್ಸು. ಅದಾದಮೇಲೆ ಇಂಟೀರಿಯರ್ ಮಾತ್ರ ಬೆಂಕಿ ಅನ್ಬೋದು. ಯಾಕೆಂದರೆ ಫಸ್ಟ್ ಫ್ಲೋರಲ್ಲಿ ಸಿಕ್ಕಾಪಟ್ಟೆ ಸಖತ್ತಾಗಿ ಇಷ್ಟ ಆಯ್ತು ನನಗೆ. ಗ್ರೌಂಡ್ ಫ್ಲೋರ್ಗಿಂತ ನನಗೆ ತುಂಬ ಇಷ್ಟ ಆದದ್ದು ಪರ್ಸ್ನಲಿ ಫಸ್ಟ್ ಫ್ಲೋರ್. ಏನಕ್ಕೆ ಗೊತ್ತಾ? ಸೊ ಅದು ಹೇಳ್ತೀನಿ ಬನ್ನಿ. ಆ್ಯಂಡ್ ಫಸ್ಟ್ ನೋಡೋದಾದರೆ ಟೀಕುಡ್ ಡೋರು. ಸೊ ಇದು ಪ್ರೀಮಿಯಮ್ ಆಗಿದೆ, ಓಮ್ ಅಂತ ಬೇರೆ ಹಾಕ್ಬಿಟ್ಟಿದ್ದಾರೆ. ಆ್ಯಂಡ್ ಒಳ್ಳೆ ಒಂದು ಕಸ್ಟಮೈಸ್ ಮಾಡಿರುವಂಥ ಡೋರು ಅಂತ ಕೂಡ ಹೇಳ್ಬೋದು. ಸೊ ತುಂಬ ಚೆನ್ನಾಗಿದೆ. ಸೊ ಪಾಲಿಸ್ ಏನಾರ ಮಾಡಿದ್ರೆ ಪಳ ಅಂತ ಹೊಳೆಯುತ್ತೆ. ಬನ್ನಿ ಒಳಕ್ಕೆ ಎಷ್ಟು ಸ್ಪೇಸಿಯಸ್ ಆಗಿದೆ ಅಂತ. ಸೊ ಹಾಲ್ ಅಂತ ಬಂದರೆ ದೊಡ್ಡದಾಗಿದೆ. ಆ್ಯಂಡ್ ಟಿ ವಿ ಕ್ಯಾಬಿನೆಟ್ ಅಂತೂ ಬೆಂಕಿ ಗುರು. ಮೇಲ್ ನೋಡ್ತಾ ಇರ್ಬೋದು. ಸೊ ಇದಕ್ಕೂ ಕೂಡ ಆಂಬಿಯನ್ಸ್ ಲೈಟ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಪ್ರೀಮಿಯಂ ಲುಕ್ಕಲ್ಲಿ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು. ಅದಾದಮೇಲೆ ಟಿ ವಿ ಕ್ಯಾಬಿನೆಟ್ ನೋಡ್ತಾ ಇರ್ಬೋದು. ಸೊ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ನಾವು ಗ್ರೌಂಡ್ ಫ್ಲೋರಲ್ಲಿ ನೋಡಿದ್ರಿ, ಇವಾಗ ಫಸ್ಟ್ ಫ್ಲೋರಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಸಖತ್ತಾಗಿದೆ ಅಂತ. ನಿಮ್ಗೆ ಯಾವ್ದು ಇಷ್ಟ ಆಯಿತು? ಗ್ರೌಂಡ್ ಫ್ಲೋರಲ್ಲಿ ಇದ್ದಂಥ ಟಿ ವಿ ಕ್ಯಾಬಿನೆಟ್ ಇಷ್ಟ ಆಯಿತಾ, ಅದು ಫಸ್ಟ್ ಫ್ಲೋರ್ದು ಇಷ್ಟ ಆಯಿತಾ? ಕಮೆಂಟ್ಸಲ್ಲಿ ತಿಳಿಸಿ. ಅದಾದಮೇಲೆ ಕಿಚನ್ಗೆ ಹೋಗೋಣ ಬನ್ನಿ. ಕಿಚನು ಕೂಡ ಬೆಂಕಿ ಅಂತ ಹೇಳ್ಬೋದು. ಬಟ್ ಕೆಳಗಿರೋದು ಗ್ರೌಂಡ್ ಫ್ಲೋರ್ ಕಂಪೇರ್ ಮಾಡಿದ್ರೆ ಚಿಕ್ಕದಾಗಿದೆ, ಬಟ್ ಒಳ್ಳೆ ಲುಕ್ಕಲ್ಲಿದೆ ಅಂತ ಹೇಳ್ಬೋದು. ಇಲ್ಲೂ ಕೂಡ ನಿಮಗೆ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಇದಾದ್ಮೇಲೆ ನಿಮಗೆ ಕಿಚನ್ ಐಟಮ್ಗಳು ಹಾಕೊಳ್ಳೋಕ್ಕೆ ಕ್ಯಾಬಿನೆಟ್ ನೋಡ್ತಾ ಇರ್ಬೋದು. ಓಕೆ, ಸಿಂಕ್ ನೋಡ್ಕೊಂಬಿಡಿ. ಇಲ್ಲಿ ಸಿಂಕ್ ಬರುತ್ತೆ. ಸೊ ಇಲ್ಲಿ ವಾಟರ್ ಬರುತ್ತೆ. ಜಸ್ಟ್ ರೆಡಿ ಟು ಮೂವ್ ಅಷ್ಟೇ. ನೀವು ಒಂದು 2 days ಏನೋ ಕೆಲಸ ಹಿಡಿಬೋದು ಅಷ್ಟೇ. ಅದನ್ನು ಕ್ಲಿಯರ್ ಮಾಡಿಬಿಡ್ತಾರೆ ಇವಾಗ. ಇದಾದ್ಮೇಲೆ ನಿಮ್ಗೆ ಒಂದು ಬಾಲ್ಕನಿ ಕೂಡ ಇದೆ. ಇಲ್ಲಿ ಚಿಕ್ಕದ ಬಾಲ್ಕನಿ ಇದೆ. ಸೊ ಬಾಲ್ಕನಿಲಿ ಸೇಫ್ಟಿ ಪರ್ಪಸ್ಗೆ ನಿಮಗೆ ಗ್ಲಾಸ್ ಹಾಕ್ಕೊಡ್ತಾರೆ. ಸೊ ರೆಡಿ ಆಗ್ತಾ ಇದೆ ಇದು. ಹಾಂ ಓಕೆ ನೋಡಿ.
ಸೊ ಅಕ್ಕಪಕ್ಕ ಮನೆಗಳು ನೋಡ್ತಾ ಇರ್ಬೋದು, ಆಲ್ರೆಡಿ ಇದ್ದಾರೆ. ಸೊ ಎಲ್ಲ ಕಡೆ ಬರೀ ಮನೆನೇ, ಅಂದರೆ ಯಾವುದೋ ಮೂಲೆಯಲ್ಲಿ ತೋರಿಸ್ತಾ ಇಲ್ಲ ನಾನು, ಆ್ಯಂಡ್ ಸಿಟಿ ಒಳಗೆ ತೋರಿಸ್ತಾ ಇರುವಂಥದ್ದು. ಸೊ ರೋಡ್ ಕೂಡ ನೋಡ್ಬೋದು, ಒಳ್ಳೆ ಸ್ಪೇಸ್ ಇರುವಂಥ ರೋಡು ಕೂಡ ಇದೆ. ಬಸ್ಸು 2 ಬಸ್ ಬೇಕಾದ್ರೆ ನಿಲ್ಲಿಸ್ಬೋದು, ಅಷ್ಟು ಜಾಗ ಇದೆ. ಕಿಚನ್ ಆಗಿದೆ ಅಲ್ವಾ. ಸೊ ಇವಾಗ ದೇವ್ರ ಮನೆಗೆ ಬರೋಣ. ಸೊ ದೇವ್ರ ಮನೆ ಕೂಡ ನೋಡ್ತಾ ಇರ್ಬೋದು, ಇದು ಕೂಡ ಟೈಲ್ಸ್ ಯೂಸ್ ಮಾಡಿದ್ದಾರೆ, ಗೋಲ್ಡ್ ಕಲರ್ ಸ್ಟಿಪ್ಸ್ನ ಯೂಸ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು. ಸೊ ತುಂಬ ಕ್ಲೀನಾಗಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದಾದಮೇಲೆ ಸೊ ಹಾಲಲ್ಲಿ ನಿಮಗೆ 2 ವಿಂಡೋ ಬರುತ್ತೆ. ಒಂದು ಡೋರ್ ಕಡೆ ಬಂದರೆ ಒಂದು ನಿಮಗೆ ಲೆಫ್ಟ್ ಸೈಡ್, ನನಗೆ ಲೆಫ್ಟ್ ಸೈಡ್ ಬರ್ತಾ ಇದೆ. ಸೊ ಇವಾಗ ಮಾಸ್ಟರ್ ಬೆಡ್ರೂಮ್ಗೆ ಹೋಗ್ಬೋಣ ಬನ್ನಿ. ಸೊ ಇದು ಮಾಸ್ಟರ್ ಬೆಡ್ರೂಮು, ಇದು ಒಳ್ಳೆ ಡೋರ್ನ ಯೂಸ್ ಮಾಡಿದ್ದಾರೆ. ಸೊ ಅದಾದ್ಮೇಲೆ ನಿಮಗೆ ಇದು ಕೂಡ ನಿಮಗೆ 15ಕ್ಕೆ 15 ಬರುವಂಥದ್ದು. ಸೊ ನೋಡ್ತಾ ಇರ್ಬೋದು, ಫಾಲ್ ಸೀಲಿಂಗ್ ಎಲ್ಲ ನಿಮಗೆ ಒಳ್ಳೆ ಆ್ಯಂಬಿಯನ್ಸ್ ಲೈಟ್ ಇರುವಂಥದ್ದು. ಸೊ ಇದಕ್ಕೂ ಕಬೋರ್ಡ್ ಕೊಟ್ಟಿದ್ದಾರೆ, ಸ್ಲೈಡಿಂಗ್ ಡೋರ್ ಕೂಡ ಇದೆ. ಆ್ಯಂಡ್ ನಿಮ್ಮ ಕಬೋರ್ಡ್ಗಳಲ್ಲಿ ನೋಡ್ತಾ ಇರ್ಬೋದು, ನಿಮ್ಮ ಥಿಂಗ್ಸ್ಗಳನ್ನ ಇಡ್ಬೋದು, ಐಟಮ್ಗಳನ್ನ. ಆ್ಯಂಡ್ ಮಿರರ್ಗಳು ನೋಡ್ತೀರಾ. ಸೊ ನೀವು ರೆಡಿ ಆಗ್ತೀರಾ ಅಂತಂದರೆ ಆಲ್ರೆಡಿ ರೆಡಿ ಎಲ್ಲ ಮಾಡಿಬಿಟ್ಟಿದ್ದಾರೆ. ಸೊ ಮೇಕಪ್ ಕಿಟ್ ಎಲ್ಲ ಯೂಸ್ ಮಾಡುವಂಥ ಮೇಕಪ್ ಜಾಗ ಚೆನ್ನಾಗಿದೆ. ಇದಾದಮೇಲೆ ಅಟ್ಯಾಚ್ ಬಾತ್ರೂಮು, ಇದು ಒಳ್ಳೆ ಸ್ಪೇಸಸ್ ಆಗಿದೆ. ಹೋಲ್ ಕೊಟ್ಟಿದ್ದಾರೆ, ಯೂಸ್ ಮಾಡ್ಕೋಬೋದು. ಅದಾದಮೇಲೆ ಸ್ಟೋರೇಜ್ ಕೂಡ ಇದೆ ನೋಡಿ, ಸ್ಟೋರೇಜ್ ಇದೆ ವಾಶ್ರೂಮಲ್ಲಿ. ನಿಮಗೆ ರೂಮಲ್ಲಿ ಯೂಸ್ ಮಾಡದೇ ಇರುವಂಥದ್ದನ್ನ ಇಲ್ಲಿ ಹಾಕ್ಬೋದು. ಸೊ ಒಳ್ಳೆ ಡೋರ್ ಕೂಡ ಯೂಸ್ ಮಾಡಿದ್ದಾರೆ. ಸೊ ಇದು ಕೂಡ ಲಾಸ್ಟ್ ಟೈಮ್ ಕೆಳಗೆ ಗ್ರೌಂಡ್ ಫ್ಲೋರ್ ತೋರಿಸ್ದಂಗೆ. ಸೊ ಈ ಕಡೆ ಬಾತ್ರೂಮ್ ಇರೋದ್ರಿಂದ, ಈ ಕಡೆ ದೇವ್ರ ಮನೆ ಇರೋದ್ರಿಂದ ಸೊ ಗ್ಯಾಪ್ ಕೊಟ್ಟಿದ್ದಾರೆ, ಇದನ್ನ ಫಿಲ್ ಮಾಡಿಕೊಡ್ತಾರೆ, ಏನೋ ವಾಸ್ತು ಪ್ರಕಾರ ಅಂತ. ಅದಕ್ಕೆ ಇದು ನೀವು ನೋಡಿದ್ಮೇಲೆ ಚೇಂಜ್ ಮಾಡೋಣ ಅಂತ ಅಷ್ಟೇ ಮಾಡಿರೋದವರು. ಏಕೆಂದರೆ ಕೆಲವರು ಫುಲ್ ಕಚ್ಚಿಸ್ಬಿಟ್ರೆ ಆಮೇಲೆ ಹಿಂಗೆ ವಾಸ್ತು ಪ್ರಕಾರ ಇದೆಯಾ, ಜೈನ್ ಮಾಡಿಬಿಟ್ಟಿದ್ದಾರೆ ಅಂತ ಅಂತಾರೆ ಅಂತ. ಡಬಲ್ ಡೋರ್ ಸಪ್ರೇಟ್ ಬರಬೇಕಂತ ಏನೋ ವಾಸ್ತು ಪ್ರಕಾರ ಆಗಾಗ್ಬಿಟ್ಟಿದ್ರೆ ನೀವು ಬಂದಮೇಲೆ ಅದನ್ನ ಕ್ಲಿಯರಾಗಿ ಮುಚ್ಕೊಡ್ತಾರೆ. ಅದಾದಮೇಲೆ ನಿಮಗೆ ಜನರಲ್ ಬಾತ್ರೂಮ್ ನೋಡೋದಾದರೆ ನಿಮಗೆ ಇಲ್ಲಿ ಸಿಗುತ್ತೆ, ಒಳ್ಳೆ ಇದು ಸ್ಪೇಸಸ್ ಆಗಿದೆ. ಸೊ ಅದಾದಮೇಲೆ ನಿಮಗೆ ಸೊ ಇದು ನಿಮಗೆ ಕಿಡ್ಸ್ ರೂಮ್ ಬರುತ್ತೆ. ಲೈಟ್ ಆನ್ ಮಾಡೋಣ. ಸೊ ಇದು ಫಾಲ್ ಸೀಲಿಂಗ್ ನೋಡ್ತಾ ಇರ್ಬೋದು. ಓಕೆ, ಇದು ಸೂಪರ್ ಆಗಿದೆ. ಆ್ಯಂಡ್ ಇದಾದಮೇಲೆ ಸ್ಲೈಡಿಂಗ್ ಕಬೋರ್ಡ್ಸ್ ಕೂಡ ಬರುತ್ತೆ. ಆ್ಯಂಡ್ ಕಿಡ್ಸು ಅಂತಂದರೆ ಕಲರ್ ಜಾಸ್ತಿ ಇಷ್ಟಪಡ್ತಾರೆ, ಹಾಗಾಗಿ ಒಂದು ಯೂನಿಕ್ ಕಲರಲ್ಲಿ ನಿಮಗೆ ಡೋರ್ಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಮಕ್ಕಳಿಗೆ. ನೋಡಿ, ನಾವು ಮಕ್ಕಳಾಗಿದೆ ಎಷ್ಟು ಚೆನ್ನಾಗಿರ್ತಿತ್ತು, ಮಕ್ಕಳಿಗೆ ಒಳ್ಳೆ ಒಂದು ಪ್ರೀಮಿಯಂ ಲುಕ್ಕಲ್ಲಿರುವಂಥ ಸ್ಲೈಡಿಂಗ್ ಡೋರ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ನಿಮಗೆ ಗೋಲ್ಡ್ ಹ್ಯಾಂಡಲ್ ಕೂಡ ಸಿಗುತ್ತೆ ಇಲ್ಲಿ. ಇದು 3 BHK ಆಗಿರೋದ್ರಿಂದ ಮತ್ತೊಂದು ರೂಮ್ ಇದೆ, ತೋರಿಸ್ತೀನಿ ಬನ್ನಿ. ಸೊ ಇನ್ ಕೇಸ್ ಏನಾದ್ರೂ ನಿಮ್ಗೆ ಗೆಸ್ಟ್ಗಳು ಯಾರಾದರೂ ಬಂದರೂ ಕೂಡ ಯೂಸ್ ಮಾಡ್ಕೋಬೋದು. ಇದು ಸ್ಲೈಡಿಂಗ್ ಡೋರ್ ಬರುತ್ತೆ. ಸೊ ನಿಮಗೆ ಬ್ರೌನ್ ಕಲರಲ್ಲಿ ನಿಮಗೆ ಸ್ಲೈಡಿಂಗ್ ಸಿಗುವಂಥದ್ದು. ಆ್ಯಂಡ್ ಗೋಲ್ಡ್ ಸ್ಟಿಕ್ ಇದೆ. ಆ್ಯಂಡ್ ಅದಾದಮೇಲೆ ಸೀಲಿಂಗ್ ನೋಡ್ತಾ ಇರೋದ್ರ ಮೇಲೆ ಇದು ಕೂಡ ನೋಡಿ, ಎಲ್ಲ ಅಂದರೆ ಪ್ರತಿಯೊಂದು ಮನೆಯಲ್ಲೂ ಡಿಫ್ರೆಂಟ್ ಆಗಿರೋ ಸ್ಟೈಲಲ್ಲಿ ಕಟ್ಟಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಇದು ಆಂಬಿಯನ್ಸ್ ಲೈಟ್ ಇದೆ. ಆ್ಯಂಡ್ ವಿಂಡೋ ಕೂಡ ಯೂಸ್ ಮಾಡಿದ್ದಾರೆ, ಒಳ್ಳೆ ಗಾಳಿ ಬರುತ್ತೆ. ಆ್ಯಂಡ್ ಒಳ್ಳೆ ಸ್ವಿಚಸ್ಗಳನ್ನ ಹಾಕಿದ್ದಾರೆ, ಅದಕ್ಕಿಂತ ಹೆಚ್ಚಾಗಿ ನಂಗೆ ತುಂಬ ಇಷ್ಟ ಆಯ್ತು ಇದು. ಓಕೆ, ನಿಮಗೆ ಗ್ರೌಂಡ್ ಫ್ಲೋರ್ ಆಗಿದೆ, ಫಸ್ಟ್ ಫ್ಲೋರ್ ಆಗಿದೆ. ಇವಾಗ ಟೆರೆಸ್ಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಸೊ ಟೆರೆಸ್ ನೋಡ್ತಾ ಇರ್ಬೋದು ಎಷ್ಟು ವಿಶಾಲವಾಗಿ ಚೆನ್ನಾಗಿದೆ ಅಂತ. ನೀವೇನಾದರೂ ಬಟ್ಟೆ ಗಿಟ್ಟ ಹಾಕ್ತೀರಾ ಅಂತಂದರೆ ಸೊ ಗ್ರಿಲ್ನ ಹಾಕಿದ್ದಾರೆ. ಸೊ ನೀವು ಕೇಬಲ್ನ ಹಾಕ್ಕೊಂಡು ಇಲ್ಲ ವೈರ್ನ ಹಾಕ್ಕೊಂಡು ನೀವು ಬಟ್ಟೆಗಳನ್ನ ಡ್ರೈ ಮಾಡ್ಬೋದು. ಸೊ ಒಳ್ಳೆ ಬೆಳಕಿದೆ, ಒಳ್ಳೆ ಬಿಸಿಲಿದೆ. ಸೊ ಹಾಗಾಗಿ ಅದಾದಮೇಲೆ ಇಲ್ಲೊಂದು ರೂಮ್ ಇದೆ. ಆ್ಯಂಡ್ ರೂಮ್ ಒಂದೆಷ್ಟು ಯಾವುದೋ ಮಂಚ ಹಾಕೊಂಡು ಮಲಿಕೊಳ್ಳೋ ರೂಮಲ್ಲ. ಆ್ಯಂಡ್ ನೀವು ಇನ್ ಕೇಸ್ ಏನಾದ್ರೂ ಪಾರ್ಟಿ ಮಾಡ್ತಿದ್ದೀರಾ ಟೆರೆಸಲ್ಲಿ ಅಂತಂದರೆ ಒಳ್ಳೆ ಒಂದು ವ್ಯೂ ಬೇಕಂದ್ರೂ ಯೂಸ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ನೀವು ವಾಷಿಂಗ್ ಮಿಷಿನ್ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಸೊ ರೂಮ್ ಥರನೇ ಇದೆ, ವಾಷಿಂಗ್ ಮಿಷಿನ್ ಮಾತ್ರ ಅಲ್ಲ, ಆ ಸೈಡಲ್ಲಿ ಇಟ್ಬಿಟ್ಟು ಮಳೆಗಿಲೆ ಬಂದರೆ ಇಲ್ಲ ಚಿಲ್ಲಾಗಿ ಏನಾದ್ರು ಮಾಡಬೇಕು ಯೂಸ್ ಮಾಡ್ಕೋಬೋದು, ಅಷ್ಟು ಸ್ಪೇಸ್ ಇದೆ ನೋಡಿ. ಆ್ಯಂಡ್ ನಿಮಗೆ ವಾಟರ್ ಸ್ಟೋರೇಜ್ ಥರ ಮಾಡ್ಕೋಬೋದು. ಅಂದರೆ ನಿಮಗೆ ವಾಷಿಂಗ್ ಮಿಷಿನ್ಗೆ ನಿಮಗೆ ಆಲ್ರೆಡಿ ಪ್ಲಗ್ ಪಾಯಿಂಟು ಕೊಟ್ಟು ನಿಮಗೆ ನೀವು ವಾಟರ್ ಸಪ್ಲೈನೂ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಪ್ಲಗ್ ಪಾಯಿಂಟ್ ಇದೆ, ವಾಟರ್ ಸಪ್ಲೈ ಇದೆ. ಒಂದು ವಾಷಿಂಗ್ ಮಿಷಿನ್ ಮಡಿಕೊಳ್ಳಿ, ಎಕೋ ಬರ್ತಾಯಿದ್ದಲ್ಲ, ಹಾಗೆ ಎಕೋ ಬರುತ್ತೆ ಆ ರೂಮಲ್ಲಿದ್ದರೆ. ಸೊ ವಾಷಿಂಗ್ ಮಿಷಿನ್ ಮಾಡಿಕೊಂಡು ಆ್ಯಂಡ್ ಆಲ್ರೆಡಿ ಪ್ಲಗ್ ಪಾಯಿಂಟು ವಾಟರ್ ಸಪ್ಲೈ ರೆಡಿ ಇದೆ, ರೆಡಿ ಟು ಯೂಸು. ಚಿಕ್ಕದಾಗಿ ರೂಮ್ ಥರನೂ ಇದೆ, ಬೇಕಾದ್ರೆ ಚೇರ್ಗಿರ್ ಹಾಕೊಂಡು ಏನೋ ಚಿಲ್ ಮಾಡಬೇಕಂದ್ರೂ ಚೆನ್ನಾಗಿದೆ, ಒಳ್ಳೆ ಸ್ಪೇಸು. ಇಷ್ಟು ಅಗಲ ಜಾಗ ಇದ್ಬಿಟ್ರೆ ಒಳ್ಳೆ ಪಾರ್ಟಿ ಮಾಡ್ಬೋದು, DJ ಪಾರ್ಟಿಗಳು ಆ ರೇಂಜಲ್ಲಿದೆ. ವ್ಯೂ ನೋಡಿ ಎಷ್ಟು ಸಖತ್ತಾಗಿದೆ ಸುತ್ತಮುತ್ತ. ಒಂದ್ಸಲ ವ್ಯೂ ತೋರಿಸ್ಬಿಡೋನು ಹಾಗೆ, ಹಂಗೆ ಒಂದ್ಸಲ ಮನೆಗಳು ನೋಡಿ ಎಷ್ಟು ಮನೆಗಳಿದೆ ಅಂತ. ಆ್ಯಂಡ್ ಯಾವುದೇ ರೀತಿ ನಿಮ್ಗೆ ಹೊರಗಡೆ ಬಂದು ತೋರಿಸ್ತಾ ಇಲ್ಲ ಈ ಮನೆನ. ಔಟ್ಲುಕ್ ಬೇಕು ಅಂತ ಇಲ್ಲಿ ಸ್ಪೇಸ್ ಕೊಟ್ಟಿದ್ದಾರೆ, ಅಂದರೆ ಯಾವುದೇ ರೀತಿ ಸುಮ್ಮನೆ ಹಿಂಗೆ ಬಿಡೋಲ್ಲ. ಔಟ್ಲುಕ್ ಅಂತ ಗ್ಲಾಸ್ನ ಫಿಕ್ಸ್ ಮಾಡ್ತಾರೆ ಅಂತ ಹೇಳ್ಬೋದು. ಒಳ್ಳೆ ವ್ಯೂ ಬರುತ್ತೆ. ಸೊ ಹಿಂಗೆ ನೋಡಬೇಕಾದ್ರೆ ಆ್ಯಂಡ್ ಒಂಥರ ಹೊರಗಡೆಯಿಂದ ನೋಡಬೇಕಾದ್ರೆ ಮನೆನ. ಸೊ ಮನೆ ಒಂದು ಪ್ರೀಮಿಯಂ ಲುಕ್ಕಲ್ಲಿ ಸಖತ್ತಾಗಿ ಕಾಣಿಸುತ್ತೆ. ಸೊ ಕೆಳಗಿಲ್ಲೆಲ್ಲ ಲೈಟ್ ಹಾಕಿದ್ದಾರೆ ಸೀಲಿಂಗ್ಸಲ್ಲಿ, ಕಾರ್ನರಲ್ಲೆಲ್ಲ. ಆ್ಯಂಡ್ ಇದರಲ್ಲೂ ಕೂಡ ನಿಮಗೆ ಒಳ್ಳೆ ಸೈಡ್ ಗೋಡೆಯಲ್ಲೂ ಕೂಡ ನೋಡ್ತಾ ಇರ್ಬೋದು. ಇಲ್ಲಿ ಯಾವ ಲೈಟ್ ಯೂಸ್ ಮಾಡಿರೋದು,
ಚಿಕ್ಕ ಲೈಟ್ ಯೂಸ್ ಮಾಡಿದ್ದಾರೆ ಫ್ಯಾಷನ್ಗಲ್ಲ. ಹಾಂ ಹೌದು. ಸೊ ಫ್ಯಾಷನ್ಗೋಸ್ಕರ ಮನೆ ಔಟ್ಪುಟ್ ಚೆನ್ನಾಗಿ ಬರಲಿ, ಮನೆ ಡಿಸೈನಿಂಗ್ ಚೆನ್ನಾಗಿ ಬರಲಿ ಅಂತ ಒಂದು ಚಿಕ್ಕ ಲೈಟ್ಗಳು ಯೂಸ್ ಮಾಡಿದರೆ ಸೂಪರ್ ಆಗಿದೆ. ಹಾಯ್ ಗುರುಗಳೇ, ಫೈನಲಿ ಸೊ ಇಂಟೀರಿಯರ್ ಡಿಸೈನಿಂಗ್ ಆಗಿರ್ಬೋದು, ಯಾವ ಥರ ಯೂಸ್ ಮಾಡಿದ್ದಾರೆ ಆ್ಯಂಡ್ ವಾಟರ್ ಕೆಪಾಸಿಟಿ ಆಗಿರ್ಬೋದು A to Z ತಿಳ್ಕೊಂಡಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಏನಾರ ಮಿಸ್ ಮಾಡಿದರೆ ಕಮೆಂಟ್ಸಲ್ಲಿ ತಿಳಿಸಿ ಅಥವಾ ಸ್ಕ್ರೀನ್ ಮುಖಾಂತರ ನಂಬರ್ಗೆ ಕಾಲ್ ಮಾಡಿ ತಿಳ್ಕೊಬೋದು. ಆ್ಯಂಡ್ ಇನ್ನೊಂದು ಫಸ್ಟ್ ನೋಡೋದಾದ್ರೆ, ಸೊ ಎಲ್ಲ ಹೇಳ್ದೆ ಗುರು ಬಿಲ್ಡಿಂಗ್ ಏನು ವೈಟ್ ಕಲರ್ ಇದೆ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ ತುಂಬ ಜನ. ಬಟ್ ಅದಕ್ಕೆ ಕ್ಲಾರಿಟಿ ಕೊಡ್ತೀನಿ ನಾನು. ಏನಂತಂದರೆ ಕಸ್ಟಮರ್ ಬಂದ್ಬಿಟ್ಟು ಸೊ ನಮಗೆ ಬ್ಲೂ ಕಲರ್ ಬೇಕು, ಇಲ್ಲ ಹೆವಿ ಬ್ಲೂ ಬೇಕು, ಈ ಥರ ಕಲರ್ ಕೇಳ್ತಾರೆ. ಈ ಥರ ಬಿಲ್ಡಿಂಗ್ಗೆ ಈ ಕಲರ್ ಬೇಕು ನಮಗೆ ಅಂತ. ಸೊ ನಿಮ್ಮ ಚಾಯ್ಸ್ ಯಾವ ಕಲರ್ ಬೇಕೋ ಆ ಕಲರ್ನ ಪೇಂಟ್ ಮಾಡಿಕೊಡ್ತಾರೆ ಅಂತ ಕೂಡ ಹೇಳ್ಬೋದು. ಸೊ ಅದಾದಮೇಲೆ ಇವಾಗ ಮೇಜರಾಗಿ ನೋಡೋದಾದರೆ ಅವಾಗಲೇ ಹೇಳ್ದಂಗೆ ತುಂಬ ಫೆಸಿಲಿಟೀಸ್ ಇದೆ ಸುತ್ತಮುತ್ತ. ಆ್ಯಂಡ್ KRಪುರಮಲ್ಲಿರುವಂತಹ ಒಂದು ಇಂಡಿವಿಜುವಲ್ ಹೌಸು ಆ್ಯಂಡ್ ಇದರಲ್ಲಿ ಒಳ್ಳೊಳ್ಳೆ ಫೀಚರ್ ಕೂಡ ಇದೆ. ಕಾಲೇಜ್ ಆಗಿರ್ಬೋದು, ಹಾಸ್ಪಿಟಲ್ ಆಗಿರ್ಬೋದು, ಮಾಲ್ ಆಗಿರ್ಬೋದು, ಸೊ ಈ ಥರ ತುಂಬ ಇದೆ. ಆ್ಯಂಡ್ ಇದ್ರ ಪ್ರೈಸ್ ನೋಡೋದಾದರೆ ನಿಮಗೆ ಫಸ್ಟು ನೀವು 30 lakh ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಆ್ಯಂಡ್ ನಿಮಗೂ ಲೋನ್ ಮಾಡಿಕೊಡ್ತಾರೆ. ಇಲ್ಲ ನಾನು ಫುಲ್ ಕ್ಯಾಶ್ಗೆ ಹೋಗ್ತೀವಿ ಅಂತಂದರೆ 1,55 lakh ಆಗುವಂಥದ್ದು, ಅಂದರೆ 1,55,00,000 ಆಗುವಂಥದ್ದು. ಅದರಲ್ಲೂ ಕೂಡ ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಸೊ ಕುತ್ಕೊಂಡು ಮಾತಾಡಿ, ಸೊ ನಿಮಗೂ ಅವ್ರಿಗೂ ಮಾತುಕತೆಯಲ್ಲಿ ಸಣ್ಣ ಪುಟ್ಟ ನೆಗೋಷಿಯಬಲ್ ಮಾಡ್ಕೊಡ್ತಾರೆ ಅಂತ ಕೂಡ ಹೇಳ್ಬೋದು. ಎಕ್ಸಾಕ್ಟ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ್ಯಂಡ್ ಇನ್ನೊಂದು ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋ ಕಾಂಟ್ಯಾಕ್ಟ್ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಇದೆ. ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿಕೊಂಡು ಒಂದ್ಸಲ ವಿಸಿಟ್ ಮಾಡಿ ಮನೆ ನೋಡಿ. ಸೊ ಬಂದೇಶನ್ ತಗೊಳ್ಳಿ ಅಂತ ಹೇಳಲ್ಲ, ಬನ್ನಿ ವಿಸಿಟ್ ಮಾಡಿ. ಸೊ ನಿಮ್ಗೆ ಇಷ್ಟ ಆಯ್ತದ ವಾಸ್ತು ಪ್ರಕಾರ ಚೆಕ್ ಮಾಡಿ. ಆ್ಯಂಡ್ ನಿಮ್ಗೆ ಎಲ್ಲ ಥರ ಇಷ್ಟ ಆದಮೇಲೆ ಕೂತ್ಕೊಂಡು ಲೋನ್ಗೆ ಹೋಗ್ತೀರಾ, ಲೋನ್ಗೆ ಹೋಗಿ ಫುಲ್ ಕ್ಯಾಶ್ಗೆ ಹೋಗ್ತೀರಾ, ಫುಲ್ ಕ್ಯಾಶ್ಗೆ ಹೋಗಿ. ಆ್ಯಂಡ್ ಇದೇ ಥರ ಕಂಟೆಂಟ್ಗಾಗಿ ಆ್ಯಂಡ್ ಇದೇ ಥರ ನಿಮಗೆ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ ಇನ್ನೂ ಮೈಬದ್ಧ ಚಾನಲ್ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದು ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ಸೊ ಅಜಿತ್ ಸರ್ ಅಂತ ನಮಗೆ ಬ್ಯಾಕ್ಗ್ರೌಂಡಲ್ಲಿ ತುಂಬಾ ಹೆಲ್ಪ್ ಮಾಡಿದ್ದಾರೆ ಆ್ಯಂಡ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಸರ್ ನಿಮಗೆ. ನೆಕ್ಸ್ಟ್ ವೀಡಿಯೋ ಸಿಗೋಣ. ಥ್ಯಾಂಕ್ ಯು ಸೊ ಮಚ್.